ಫ್ರೀ ಬಸ್ಸಿನ ಗೋಳು ಕೇಳೋರ್ಯಾರು? ಬಸ್ಸಿಲ್ಲದೆ ಪರದಾಡಿದ ಪರೀಕ್ಷಾರ್ಥಿಗಳು. ಕರ್ನಾಟಕದಾದ್ಯಂತ ಇವತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆದಿದ್ದು, ಪರೀಕ್ಷಾ ಕೇಂದ್ರಗಳಿಗೆ ಹೋಗಲು ಸರ್ಕಾರ ಬಸ್ಸು ಬಿಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದು ಪರೀಕ್ಷಾರ್ಥಿಗಳು ಪರದಾಡುವಂತಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಇವತ್ತು ಟಿಇಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆಂದು ಬಂದ ಪರೀಕ್ಷಾರ್ಥಿಗಳು ಬಸ್ ಇಲ್ಲದೆ ಮನೆಗೆ ಹೋಗಲು ಪರದಾಡುತ್ತಿರುವುದು ಸಾಮಾನ್ಯವಾಗಿತ್ತು. ಇಂದು ಪರೀಕ್ಷೆ ಇದ್ದರೂ ಸಹ ಹೆಚ್ಚಿಗೆ ಬಸ್ ಬಿಡದ ಸರ್ಕಾರ ಪರೀಕ್ಷಾರ್ಥಿಗಳ ಕೆಂಗಣ್ಣಿಗೆ ಗುರಿಯಾಯಿತು. ಫ್ರೀ ಬಸ್ ಎಂದು ಓಡಾಡುವ ಮಹಿಳೆಯರು ಹೆಚ್ಚಾಗಿದ್ದರೆ ಬಸ್ಗಳು ಮಾತ್ರ ಕಡಿಮೆಯಾಗಿವೆ. ಇದಲ್ಲದೆ ನೂರಾರು ವಿದ್ಯಾರ್ಥಿಗಳು ದಿನಾಲೂ ತಮ್ಮ ಶಾಲಾ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಹೋಗಲಾರದೆ ಪರದಾಡುವಂತಾಗಿದೆ. ಜಿಲ್ಲೆಯಾದ್ಯಂತ ಇವತ್ತು ಎಲ್ಲ ಕಡೆ ಅಂದರೆ ಬಿಜಾಪುರ, ಬೆಳಗಾವಿ, ಚಿಕ್ಕೋಡಿ, ಕಾಗವಾಡ, ಅಥಣಿ, ರಾಯಬಾಗ್, ಹುಕ್ಕೇರಿ, ನಿಪ್ಪಾಣಿ ತಾಲೂಕಿನಾದ್ಯಂತ ಪರೀಕ್ಷಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಪಾಪ ಪರೀಕ್ಷೆ ಮುಗಿಸಿ ಬಸ್ಸಿಗೆ ಕಾಯುತ್ತಿರುವ ಪರೀಕ್ಷಾರ್ಥಿಗಳು ಮತ್ತು ಸಾರ್ವಜನಿಕರು ಬಸ್ ಹತ್ತಲು ಪರದಾಡುವ ಸ್ಥಿತಿ ಚಿಕ್ಕೋಡಿ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿತು. ಬಸ್ ಬಂದರೂ ಸಹ ಬಸ್ ಹತ್ತಲು ಸಾಧ್ಯವಾಗದಷ್ಟು ಪರೀಕ್ಷಾರ್ಥಿಗಳಿಂದ ನೂಕುನುಗ್ಗಲು ಉಂಟಾದ ದೃಶ್ಯ ಕಂಡುಬಂದಿತು. ಫ್ರೀ ಬಸ್ ಗ್ಯಾರಂಟಿಯನ್ನು ಸರ್ಕಾರ ಜಾರಿಗೆ ಮಾಡಿತು. ಆದರೆ ಬಸ್ಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿದ್ದು, ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಪುರುಷರಿಗೆ ಬಸ್ ಏರಲು ಸಾಹಸ ಮಾಡುವ ಪ್ರಸಂಗ ಬಂದಿದೆ ಎಂದು ಪ್ರವಾಸಿಗರು ಪಿಸುಪಿಸು ಮಾತನಾಡುವಂತಾಯಿತು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ.